ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರನ್ನೂ ಸದಾ ಕಾಡುವ ಒಂದು ಮೂಲಭೂತ ಪ್ರಶ್ನೆ ಇದೆ ಅಲ್ವಾ? ನಾನು ಯಾರು ಅಂತ. ಬನ್ನಿ, ಈ ಆಳವಾದ ಪ್ರಶ್ನೆಗೆ ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇನು ಉತ್ತರ ಕೊಡ್ತಾನೆ ಅಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಲ ಈ ಪ್ರಶ್ನೆ ಬಂದೇ ಬರುತ್ತೆ. ನಾನು ಯಾರು ಅಂತ. ಅಷ್ಟಕ್ಕೂ ಈ ಅಸ್ತಿತ್ವದ ಪ್ರಶ್ನೆಗೆ ಗೀತೆಯ ಉತ್ತರವಾದ್ರೂ ಏನು? ಬನ್ನಿ, ಅದರೊಳಗಿನ ಸತ್ಯವನ್ನ ಇವತ್ತು ಅನ್ವೇಷಿಸೋಣ. ಸರಿ, ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಗೀತೆ ನಮಗೆ ಮೊದಲ ಹೆಜ್ಜೆ ತೋರಿಸುತ್ತೆ. ಅದು ಏನಪ್ಪಾ ಅಂದ್ರೆ, ನಮ್ಮ ದೇಹಕ್ಕೂ ಮತ್ತು ನಮ್ಮ ಒಳಗಿರುವ ಆತ್ಮಕ್ಕೂ ಇರುವ ವ್ಯತ್ಯಾಸವನ್ನ ಸರಿಯಾಗಿ ತಿಳ್ಕೊಳ್ಳೋದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಜ್ಞಾನ ಎಲ್ಲವೂ ಸುಲಭ. ಸಾಮಾನ್ಯವಾಗಿ ನಾವೆಲ್ಲ ಏನಂದ್ಕೊಂಡಿರ್ತೇವೆ? ನಾನೇ ಈ ದೇಹ ಅಂತ, ಅಲ್ವಾ? ಆದ್ರೆ ಗೀತೆ ಹೇಳೋದು ಏನು ಗೊತ್ತಾ? ನಮ್ಮೆಲ್ಲ ದುಃಖ, ಭಯ ಅಂದ್ರೆ ಮುಪ್ಪಿನ ಭಯ, ರೋಗದ ಭಯ, ಸಾವಿನ ಭಯ, ಇದೆಲ್ಲದಕ್ಕೂ ಮೂಲ ಕಾರಣನೇ ಈ ತಪ್ಪು ತಿಳುವಳಿಕೆ ಅಂತ. ಹಾಗಾದ್ರೆ ನಿಜ ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು, ಮಿಥ್ಯ ಯಾವುದು? ಇದನ್ನೇ ಶ್ರೀಕೃಷ್ಣ ತನ್ನ ಮೊದಲ ಬೋಧನೆಯಲ್ಲಿ ತುಂಬಾ ಸುಂದರವಾಗಿ ವಿವರಿಸ್ತಾನೆ. ಜ್ಞಾನಿಗಳು ಅಂದ್ರೆ ಸತ್ಯವನ್ನ ಕಂಡುಕೊಂಡವರು ಈ ಎರಡನ್ನೂ ಹೇಗೆ ನೋಡ್ತಾರೆ ಅಂತ ಈಗ ನೋಡೋಣ. ಅಧ್ಯಾಯ 2, ಶ್ಲೋಕ 16. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ತ್ವಯೋರ್ ತತ್ವದರ್ಶಿಭಿಃ. ಇದರ ಅರ್ಥ ತುಂಬಾ ಸರಳ ನೋಡಿ. ಅಸತ್ಯವಾದದ್ದು ಅಂದ್ರೆ ನಮ್ಮ ಈ ದೇಹ. ಇದಕ್ಕೆ ಶಾಶ್ವತವಾದ ಅಸ್ತಿತ್ವ ಇಲ್ಲ. ಇದು ಹುಟ್ಟಿನಿಂದ ಸಾಯವರೆಗೂ ಪ್ರತಿಕ್ಷಣ ಬದಲಾಗ್ತಾನೇ ಇರುತ್ತೆ. ಆದರೆ ಸತ್ಯವಾದದ್ದು ಅಂದ್ರೆ ಆತ್ಮ, ಅದಕ್ಕೆ ನಾಶವೇ ಇಲ್ಲ, ಬದಲಾವಣೆನೂ ಇಲ್ಲ. ಇದೇ ದೊಡ್ಡ ವ್ಯತ್ಯಾಸವನ್ನ ತತ್ವದರ್ಶಿಗಳು ಅಂದ್ರೆ ಜ್ಞಾನಿಗಳು ತಮ್ಮ ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ. ಸರಿ, ಈಗ ಆತ್ಮದ ಸ್ವಭಾವದ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಅದರ ಗುಣಲಕ್ಷಣಗಳೇನು? ಅದು ದೇಹಕ್ಕಿಂತ ಹೇಗೆ ಪೂರ್ತಿಯಾಗಿ ಬೇರೆಯಾಗಿದೆ? ಬನ್ನಿ ತಿಳಿಯೋಣ. ಅಧ್ಯಾಯ 2, ಶ್ಲೋಕ 17. ಅವಿನಾಶೀತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಈ ಶ್ಲೋಕದ ಪ್ರಕಾರ ನಮ್ಮ ಇಡೀ ದೇಹದಲ್ಲಿ ಹರಡಿರೋದು ಆತ್ಮ. ಒಂದು ರೀತಿ ಹೇಳೋದಾದ್ರೆ, ನಮ್ಮ ದೇಹದಲ್ಲಿರುವ ಚೈತನ್ಯ ಅಥವಾ ಪ್ರಜ್ಞೆ ಇದೆಯಲ್ವಾ, ಅದೇ ಆತ್ಮದ ಇರುವಿಕೆಗೆ ಸಾಕ್ಷಿ. ನಮ್ಗೆ ನೋವಾದಾಗ, ಖುಷಿಯಾದಾಗ ಅದನ್ನ ಅನುಭವಿಸೋದೇ ಈ ಚೈತನ್ಯದಿಂದ. ಇಂಥ ಚೈತನ್ಯ ಸ್ವರೂಪವಾದ ಆತ್ಮವನ್ನ ಯಾರಿಂದಲೂ, ಯಾವ ಶಸ್ತ್ರಾಸ್ತ್ರದಿಂದಲೂ ನಾಶ ಮಾಡೋಕೆ ಸಾಧ್ಯನೇ ಇಲ್ಲ. ಅಧ್ಯಾಯ 2, ಶ್ಲೋಕ 18. ಅಂತವಂತ ಇಮೇ ದೇಹ ನಿತ್ಯಸ್ಯುಕ್ತ ಶರೀರಿಣಃ ಅನಾಶಿಣೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಈ ವ್ಯತ್ಯಾಸವನ್ನ ಗಮನಿಸಿ. ಒಂದು ಕಡೆ ನಮ್ಮ ದೇಹ, ಇದು ನಾಶ ಆಗೇ ಆಗತ್ತೆ, ಇದಕ್ಕೆ ಒಂದು ಅಂತ್ಯ ಇದ್ದೇ ಇದೆ. ಇನ್ನೊಂದು ಕಡೆ ಆತ್ಮ, ಇದು ಶಾಶ್ವತ, ಇದಕ್ಕೆ ನಾಶವೇ ಇಲ್ಲ. ಅಷ್ಟೇ ಅಲ್ಲ, ಅದನ್ನು ಅಳಿಯೋಕೂ ಸಾಧ್ಯವಿಲ್ಲ, ಅದು ನಮ್ಮ ಊಹೆಗೂ ಮೀರಿದ್ದು. ಅದಕ್ಕಾಗೇ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಓ ಭಾರತ, ಈ ನಾಶವಾಗುವ ದೇಹಗಳ ಬಗ್ಗೆ ಚಿಂತೆ ಮಾಡಬೇಡ, ಎದ್ದು ನಿಂತು ನಿನ್ನ ಧರ್ಮವನ್ನ ಪಾಲಿಸುವಂತ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ. ಆತ್ಮವನ್ನ ಕೊಲ್ಲೋಕೆ ಸಾಧ್ಯನಾ? ಅಥವಾ ಆತ್ಮವೂ ಇನ್ನೊಂದನ್ನ ಕೊಲ್ಲುತ್ತಾ? ಈ ಪ್ರಶ್ನೆಗೆ ಗೀತೆಯ ಉತ್ತರ ನಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಅಧ್ಯಾಯ 2, ಶ್ಲೋಕ 19. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇದರ ಸಾರಾಂಶ ತುಂಬಾ ಸ್ಪಷ್ಟವಾಗಿದೆ. ಯಾರು ಆತ್ಮ ಕೊಲ್ಲುತ್ತೆ ಅಂತ ಅನ್ಕೊಳ್ತಾರೋ ಅಥವಾ ಯಾರು ಆತ್ಮವನ್ನ ಕೊಲ್ಲಬಹುದು ಅಂತ ಅನ್ಕೊಳ್ತಾರೋ ಅವರಿಬ್ಬರಿಗೂ ಸತ್ಯ ಗೊತ್ತಿಲ್ಲ ಅಂತ ಅರ್ಥ. ಯಾಕಂದ್ರೆ ಆತ್ಮವು ಕೊಲ್ಲೋದೂ ಇಲ್ಲ, ಕೊಲ್ಲಲ್ಪಡೋದೂ ಇಲ್ಲ. ಈ ಕೊಲ್ಲೋದು, ಸಾಯೋದು ಅನ್ನೋದೆಲ್ಲ ಬರೀ ದೇಹಕ್ಕೆ ಸಂಬಂಧಿಸಿದ್ದು. ಆತ್ಮ ಈ ಎಲ್ಲ ಭೌತಿಕ ಕ್ರಿಯೆಗಳಿಂದ ಆಚೆಗಿದೆ. ಮತ್ತು ಈಗ ಅಧ್ಯಾಯ 2, ಶ್ಲೋಕ 20. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ವಾವ್! ಈ ಶ್ಲೋಕವಂತೂ ಆತ್ಮದ ಸ್ವರೂಪವನ್ನ ಎಷ್ಟು ಸುಂದರವಾಗಿ, ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಆತ್ಮ ಅಜಃ ಅಂದ್ರೆ ಅದಕ್ಕೆ ಹುಟ್ಟೇ ಇಲ್ಲ. ನಿತ್ಯಃ ಅಂದ್ರೆ ಅದು ಶಾಶ್ವತ. ಶಾಶ್ವತಃ ಅಂದ್ರೆ ಅದು ಸದಾ ಇರುತ್ತೆ. ಪುರಾಣಃ ಅಂದ್ರೆ ಅದು ಅತ್ಯಂತ ಪುರಾತನವಾದದ್ದು, ಆದರೆ ಯಾವಾಗ್ಲೂ ಹೊಸದಾಗಿರುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಹ ನಾಶವಾದ್ರೂ ಆತ್ಮಕ್ಕೆ ಒಂದು ಸಣ್ಣ ಹಾನಿಯೂ ಆಗೋದಿಲ್ಲ. ಸರಿ, ಇಷ್ಟೊತ್ತು ನಾವು ಕಲಿತ ಗೀತೆಯ ಅದ್ಭುತ ಜ್ಞಾನದ ಸಾರಾಂಶವನ್ನ ಒಮ್ಮೆ ನೋಡೋಣ.
ಅಷ್ಟೇ ಅಲ್ಲ, ಈ ಜ್ಞಾನ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ಚಿಂತನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಾನು ಈ ನಶ್ವರ ದೇಹ ಅಲ್ಲ, ನಾನು ಆ ಶಾಶ್ವತವಾದ ನಾಶವಿಲ್ಲದ ಆತ್ಮ ಅನ್ನೋ ಅರಿವು ನಮ್ಮಲ್ಲಿ ಗಟ್ಟಿಯಾಗಿ ಮೂಡಿದ್ರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು, ನಷ್ಟ, ಸಾವು, ದುಃಖ ಇವನ್ನೆಲ್ಲ ಎದುರಿಸುವ ನಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಗಲ್ವಾ? ಖಂಡಿತ ಬದಲಾಗುತ್ತೆ. ನಮ್ಮೊಂದಿಗೆ ಈ ಜ್ಞಾನಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನಕೋಶ ಒಂದು ಬಹುಭಾಷಾ ಚಾನೆಲ್. ಇಲ್ಲಿ ನಾವು ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು, ಗುಜರಾತಿ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ಳುತ್ತೇವೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಇನ್ನೂ ಅನೇಕ ಪ್ರಮುಖ ಭಾಷೆಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಬರಲಿವೆ. ನಮ್ಮ ಗುರಿ ಒಂದೇ: ಸನಾತನ ಧರ್ಮದ ಈ ಅಮೂಲ್ಯ ಜ್ಞಾನವನ್ನ ಅತ್ಯಂತ ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ಪ್ರತಿಯೊಬ್ಬರಿಗೂ ತಲುಪಿಸುವುದು. ನಮ್ಮ ಚಾನೆಲ್ನಲ್ಲಿ ನಿಮಗೆ ಶ್ರೀಮದ್ ಭಾಗವತ, ಭಗವದ್ಗೀತೆ, ಮಹಾಭಾರತ, ಲಲಿತಾ ಸಹಸ್ರನಾಮ, ದೈವತ್ತಿನ್ ಕುರಳ್ ಅಂದ್ರೆ ದೇವರ ಧ್ವನಿ, ಹಾಗೆಯೇ ಮಹಾರಾಷ್ಟ್ರ ಮತ್ತು ಬಂಗಾಳದ ಸಂತರ ಜೀವನ ಚರಿತ್ರೆ ಹಾಗೂ ಆದಿಶಂಕರರ ದಿವ್ಯ ಕಥೆಗಳ ಬಗ್ಗೆ ಪ್ರತಿದಿನ ವಿಶ್ಲೇಷಣೆಗಳು ಸಿಗ್ತವೆ. ಇವೆಲ್ಲವೂ ಹಲವು ಭಾಷೆಗಳಲ್ಲಿ ಲಭ್ಯ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ರೆ ಮತ್ತು ಮೌಲ್ಯಯುತ ಅಂತ ಅನ್ಸಿದ್ರೆ ದಯವಿಟ್ಟು ಜ್ಞಾನಕೋಶಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಪ್ರತಿದಿನ ಪ್ರಕಟಿಸುವ ವಿಡಿಯೋಗಳ ಮಾಹಿತಿ ನಿಮ್ಗೆ ತಕ್ಷಣ ಸಿಗುತ್ತೆ. ಹಾಗೆಯೇ ಈ ದಿವ್ಯ ಜ್ಞಾನವನ್ನ ಲೈಕ್ ಮಾಡಲು, ಶೇರ್ ಮಾಡಲು ಮರೆಯಬೇಡಿ. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನಿಮ್ಮ ಸಮುದಾಯದ ಜೊತೆಗೂ ಹಂಚಿಕೊಳ್ಳಿ. ಬನ್ನಿ, ನಾವೆಲ್ಲರೂ ಸೇರಿ ಸನಾತನ ಧರ್ಮದ ಈ ಜ್ಞಾನದ ಜ್ಯೋತಿಯನ್ನು ಸದಾ ಪ್ರಜ್ವಲಿಸುವಂತೆ ಮಾಡೋಣ.